ಹಲೋ ಬೆಂಗಳೂರು, ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಸದ್ಯದಲ್ಲೇ ಬೆಂಗಳೂರಿನಲ್ಲಿ ಆರಂಭವಾಗಲಿದೆ ಪ್ರತ್ಯೇಕ ಬಸ್ ಲೇನ್. ಎಸ್, ಸಂಚಾರ ದಟ್ಟಣೆಯನ್ನ ಕಡಿಮೆ ಮಾಡೋದು ಮತ್ತು ವಾಹನ ಸಂಚಾರದ ವೇಗವನ್ನ ಕೊಂಚ ಹೆಚ್ಚಿಸುವ ಸಲುವಾಗಿ ಉದ್ಯಾನನಗರಿ ಬೆಂಗಳೂರಿನಲ್ಲಿ ಸದ್ಯದಲ್ಲೇ ಪ್ರತ್ಯೇಕ ಬಸ್ ಲೇನ್ ಅನ್ನು ಜಾರಿಗೆ ತರಲಾಗ್ತಾ ಇದೆ. ಟ್ರಾಫಿಕ್ ಸಮಸ್ಯೆಯನ್ನ ಕಡಿಮೆ ಮಾಡೋಕೆ ಹಾಗೆ ವಾಹನ ಸಂಚಾರದ ವೇಗವನ್ನ ಸ್ವಲ್ಪ ಜಾಸ್ತಿ ಮಾಡೋಕೋಸ್ಕರ ಉದ್ಯಾನನಗರಿ ಬೆಂಗಳೂರಿನಲ್ಲಿ ಇಷ್ಟರಲ್ಲೇ ಸೆಪರೇಟ್ ಆದ ಬಸ್ ಲೇನ್ ಅನ್ನ ಜಾರಿಗೆ ತರಲು ಸಂಚಾರ ಪೊಲೀಸರು ಚಿಂತನೆ ನಡೆಸ್ತಾ ಇದ್ದಾರೆ. ಈ ಲೇನ್ ಅನ್ನ ಬಿಎಂಟಿಸಿ, ಕೆಎಸ್ಆರ್ಟಿಸಿ ಖಾಸಗಿ ಬಸ್ಗಳು ಬಳಸ್ಕೋಬಹುದು. ಮೊದಲು ಇದನ್ನ ಪ್ರಾಯೋಗಿಕವಾಗಿ ಆರಂಭಿಸಿ ಉಪಯುಕ್ತ ಎನಿಸಿದ್ರಲ್ಲಿ ಅಧಿಕೃತವಾಗಿ ಜಾರಿಗೆ ತರಲಾಗುವುದು ಅಂತ ಹೆಚ್ಚುವರಿ ಸಂಚಾರಿ ಪೊಲೀಸ್ ಆಯುಕ್ತ ಆರ್ ಹಿತೇಂದ್ರ ತಿಳಿಸಿದ್ದಾರೆ. ಬಸ್ಸುಗಳಿಗೆ ಒಂದು ಸರಿಯಾದ ಲೇನ್ ಇಲ್ಲದೆ ಇರೋದ್ರಿಂದ ರಸ್ತೆಯಲ್ಲಿ ಎಲ್ಲಂದ್ರೆ ಅಲ್ಲಿ ಬಸ್ಗಳು ಓಡಾಡ್ತಾ ಇವೆ. ಇದರಿಂದ ಸಂಚಾರ ಅಸ್ತವ್ಯಸ್ತವಾಗ್ತಿರೋದಷ್ಟೇ ಅಲ್ಲದೆ ಇತರ ವಾಹನ ಚಾಲಕರಿಗೂ ಕಷ್ಟವಾಗ್ತಾ ಇದೆ. ಈ ಎಲ್ಲಾ ಸಮಸ್ಯೆಗಳಿಗೆ ಮಂಗಳ ಹಾಡುವ ದೃಷ್ಟಿಯಿಂದ ಬಸ್ ಲೇನ್ ಪದ್ಧತಿ ಜಾರಿಗೆ ತರ್ತಾ ಇದೆ. ಬೆಂಗಳೂರಿನಲ್ಲಿ ಪೀಕ್ ಅವರ್ಸ್ ಅಲ್ಲಿ ವಾಹನಗಳು ಗಂಟೆಗೆ ಕೇವಲ 4 ಕಿಲೋಮೀಟರ್ ವೇಗದಲ್ಲಿ ಓಡ್ತವೆ. ಈಗಾಗಲೇ ಹಲವು ರಸ್ತೆಗಳಲ್ಲಿ ಆಟೋಗಳಿಗೆ ಪ್ರತ್ಯೇಕ ಲೇನ್ ಮಾಡಲಾಗಿದ್ದು, ಬಸ್ ಲೇನ್ ಕೂಡ ಆದ್ರೆ ರಸ್ತೆಯಲ್ಲಿ ಶಿಸ್ತಿರುತ್ತೆ, ವಾಹನಗಳ ವೇಗವನ್ನು ಹೆಚ್ಚಿಸಬಹುದು. ಮಾತ್ರವಲ್ಲ, ಬೆಂಗಳೂರಿಗರ ಪ್ರಮುಖ ಸಮಸ್ಯೆ ಎನಿಸಿರುವ ಟ್ರಾಫಿಕ್ ಸಮಸ್ಯೆಯನ್ನು ಕಡಿಮೆಯಾಗಬಹುದು. ಬಸ್ ಲೇನ್ ಅಂತ ಸೆಪರೇಟ್ ಆಗಿ ಮಾಡಿದ್ರೆ ನಿಜಕ್ಕೂ ಅದೆಷ್ಟೋ ಪ್ರಾಬ್ಲಮ್ಸ್ ಸಾಲ್ವ್ ಆಗುತ್ತೆ. ನಾವು ತುಂಬಾ ಕಡೆ ನೋಡಿರ್ತೀವಿ, ಡ್ರೈವರ್ಗಳು ಯಾರಾದ್ರೂ ಕೈ ಅಡ್ಡ ಹಾಕಿದ್ರೆ ಸಾಕು, ಹಿಂದೆ ಮುಂದೆ ನೋಡಲ್ಲ, ಬಸ್ ನಿಲ್ಲಿಸ್ಬಿಡ್ತಾರೆ. ಇದರಿಂದ ಬೇರೆಯವ್ರಿಗೆ ಎಷ್ಟು ಕಿರಿಕಿರಿ, ಹಾಗೆ ಇವರಿಂದ ಟ್ರಾಫಿಕ್ ಜಾಮ್ ಕೂಡ ಆಗತ್ತೆ. ಸೊ ಇದನ್ನೆಲ್ಲ ತಪ್ಪಿಸ್ಬೇಕು ಅಂದ್ರೆ ಖಂಡಿತ ಬಸ್ ಲೇನ್ ಮಾಡ್ಲೇಬೇಕು. ಹಾಗೆ ಬಸ್ ಲೇನ್ ಮಾಡೋದ್ರಿಂದ ಡ್ರೈವರ್ಸ್ ಸ್ವಲ್ಪ ಡಿಸಿಪ್ಲಿನ್ ಅನ್ನ ಕಲ್ತ್ಕೋತಾರೆ, ಬಸ್ ಎಲ್ಲಂದ್ರೆ ಅಲ್ಲಿ ನಿಲ್ಸಲ್ಲ ಅಂತ ಅನ್ಸತ್ತೆ. ಸೊ ನೀವು ಕೂಡ ಒಪ್ಕೋತೀರಾ, ಬಸ್ ಲೇನ್ ಮಾಡೋದ್ರಿಂದ ಒಳ್ಳೇದು ಅಂತ ಅನ್ಸತ್ತಾ? ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಮತ್ತಷ್ಟು ಸುದ್ದಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ಅಂಡ್ ಈ ನಮ್ಮ ವಿಡಿಯೋ ನಮ್ಗೆ ಇಷ್ಟ ಆಗಿದ್ರೆ ನಿಮ್ಗೆ ಗೊತ್ತು, ಶೇರ್ ಮಾಡಿ ಹಾಗೆ ಲೈಕ್ ಕೂಡ ಮಾಡಿ.